ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯ ಓದಿಕೊಳ್ಳೋಣ. ಧರ್ಮೋಪದೇಶ ಕಂಡ 6 ಅದರಲ್ಲಿ 6ನೇ ವಚನ. 6 ನಾನು ಈಗ ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ. ಆಮೇಲೆ ಹಲ್ಲೆಲೂಯಾ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ನಾನು ಈಗ ನಿಮಗೆ ತಿಳಿಸುವಂತಹ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಮೋಶೆ ಇಸ್ರಾಯೇಲ್ ಜನಗಳನ್ನು ಐಗುಪ್ತ ದೇಶದಿಂದ ಹೊರಗಡೆ ಕರೆ ತಂದ ಮೇಲೆ ದೇವರು ಸಿನಾಯಿ ಬೆಟ್ಟದ ಮೇಲೆ 10 ಕಟ್ಟಲೆನ ಕೊಟ್ಟರು. ಆ 10 ಕಟ್ಟಲೆಗಳನ್ನ ನೀನು ಇಸ್ರಾಯೇಲ್ ಜನಗಳಿಗೆ ಬೋಧಿಸಬೇಕೆಂದು ದೇವರು ಮೋಶೆಗೆ ಆಜ್ಞೆ ಕೊಟ್ಟರು. ಆಗ ಮೋಶೆ ಬಂದು ಏನು ಮಾಡ್ತಾರೆ, ಎಲ್ಲ ಇಸ್ರಾಯೇಲ್ ಜನರಿಗೂ, ಅದರಲ್ಲಿರೋಂಥ ಎಲ್ಲ ಮದುವೆ ಆಗಿರೋರು, ಮಕ್ಕಳು ಎಲ್ಲರೂ ಇರ್ತಾರೆ. ಅವರಿಗೆ ಮೋಶೆ ಹೇಳ್ತಾನೆ, ದೇವರ ಮಾತುಗಳನ್ನ ಮೋಶೆ ತಗೊಂಡೋಗಿ ಇಸ್ರಾಯೇಲ್ ಜನಗಳಿಗೆ ಹೇಳ್ತಾರೆ, ಈಗ ನಾನು ಬೋಧಿಸುವಂಥ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಮೊದಲಾಗಿ ದೇವ್ರ ವಾಕ್ಯ ಹೇಳುತ್ತೆ, ದೇವರ ವಾಕ್ಯವನ್ನು ನಾವು ಕೇಳುವಾಗೆ ಆ ವಾಕ್ಯಗಳೆಲ್ಲ ನಾವು ಎಲ್ಲಿಟ್ಕೊಳ್ಬೇಕಂದ್ರೆ ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಳ್ಳಬೇಕು. ಅನೇಕರು ಸಭೆಗಳಿಗೆ ಹೋಗ್ತಾರೆ, ದೇವ್ರ ವಾಕ್ಯ ಕೇಳ್ತಾರೆ, ಆದರೆ ಅವ್ರ ಹೃದಯದಲ್ಲಿ ವಾಕ್ಯ ಇರೋದೇ ಇಲ್ಲ. ಅನೇಕರು ಅವರು ಬೈಬಲ್ನ ಓದ್ತಾರೆ, ಎಷ್ಟೇ ಓದಿದ್ರು ಅವರ ಮನಸ್ಸಲ್ಲಿ ಹೃದಯಗಳಲ್ಲಿ ದೇವ್ರ ವಾಕ್ಯ ಇರೋದೇ ಇಲ್ಲ. ಒಂದು ವಾಕ್ಯ ಹೇಳ್ರಿ ಅಂದರೆ ಅನೇಕರು ಹಿಂದೆ ಮುಂದೆ ನೋಡ್ತಾರೆ, ವಾಕ್ಯಗಳನ್ನ ಬಾಯಿ ಪಠ ಮಾಡಲ್ಲ, ಮತ್ತು ವಾಕ್ಯಗಳನ್ನ ಹೃದಯದಲ್ಲಿ ಇಟ್ಕೊಳ್ಳಲ್ಲ. ಆ ವಾಕ್ಯ ಅನೇಕರಿಗೆ ಕೇಳ್ತಾರೆ, ನೆನಪೇ ಇರೋದಿಲ್ಲ. ತುಂಬ ಜನ ಏನು ಮಾಡ್ತಾರೆ, ಮರ್ತೋಗ್ತಾರೆ. ದೇವ್ರ ವಾಕ್ಯ ಕೇಳ್ತಾ ಇರ್ತಾರೆ, ಕೇಳಿ ಸ್ವಲ್ಪ ಹೊತ್ತಿಗೆ ದೇವ್ರ ವಾಕ್ಯ ಮರ್ತು ಬಿಡ್ತಾರೆ. ಕೆಲವರು ಏನು ಮಾಡ್ತಾರೆ, ಆ ವಾಕ್ಯಗಳನ್ನ ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಟು ಹೋಗ್ತಾ ಇರ್ತಾರೆ. ಈ ಕೊನೆ ಕಾಲದಲ್ಲಿ ದೇವ ಮಕ್ಕಳಿಗೆ ತುಂಬ ಬಹಳ ಮುಖ್ಯವಾದದ್ದು ದೇವರ ವಾಕ್ಯ. ಅಂದರೆ ವಾಕ್ಯದಲ್ಲಿ ನಾವು ಆಳವಾಗಿ ಬೇರೂರಿ ನೆಲೆಗೊಂಡಿರಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ಮೋಶೆ ಹೇಳ್ತಾರೆ, ನಿಮ್ಮ ಹೃದಯಗಳಲ್ಲಿರಬೇಕು. ದೇವರ ಎಲ್ಲ ಮಾತುಗಳು, ದೇವರ ಆಜ್ಞೆಗಳು, ದೇವರ ಕಟ್ಟಳೆಗಳನ್ನ ನಾವು ಕೇಳುವಾಗೆ ಅದು ನಮ್ಮ ಹೃದಯಗಳಲ್ಲಿ ನಾವು ಅದನ್ನು ಇಟ್ಟುಕೊಳ್ಳಬೇಕು. ಆ ವಾಕ್ಯಗಳನ್ನ ಹೃದಯದಲ್ಲಿ ಇಟ್ಟುಕೊಂಡು ನಾವು ಅವುಗಳನ್ನ ಏನು ಮಾಡಬೇಕು, ಧ್ಯಾನಿಸಬೇಕು, ಮತ್ತು ಆ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅನುಸರಿಸಿ ನಡೆಯಬೇಕು. ಎಂದು ಒಂದು ಮನುಷ್ಯನ ಆಶೀರ್ವದಿಸೋದು ದೇವರ ವಾಕ್ಯ, ಒಂದು ಮನುಷ್ಯನಿಗೆ ಬಿಡುಗಡೆ ಕೊಡೋದು ದೇವರ ವಾಕ್ಯ, ಒಂದು ಮನುಷ್ಯನಿಗೆ ಈ ಲೋಕದಲ್ಲಿ ಎಲ್ಲ ಆಪತ್ತು ವಿಪತ್ತುಗಳಲ್ಲಿ ತಪ್ಪಿಸುವುದೇ ದೇವರ ವಾಕ್ಯ. ಆ ವಾಕ್ಯನೇ ಮನುಷ್ಯನ ಏನು ಮಾಡುತ್ತಂದ್ರೆ ನಿತ್ಯ ರಾಜ್ಯಕ್ಕೆ ಸೇರಿಸೋದು. ಆದರೆ ಸೈತಾನ ಏನು ಮಾಡ್ತಾನೆ, ಅನೇಕರು ದೇವರ ವಾಕ್ಯವನ್ನು ಕೇಳಿ ನಂಬಿ ರಕ್ಷಣೆ ಹೊಂದಬಾರದೆಂದು ಅವರ ಹೃದಯದಿಂದ ವಾಕ್ಯವನ್ನು ತೆಗೆದು ಬಿಡುತ್ತಾನೆಂದು ಮತ್ತಾಯ ಸುವಾರ್ತೆಯಲ್ಲಿ ನಾವು ಓದ್ತೀವಿ. ಹಲ್ಲೆಲೂಯಾ. ಆದರೆ ಮೋಶೆ ಹೇಳ್ತಾರೆ ಇಸ್ರಾಯೇಲ್ ಜನರಿಗೆ, ಈ ದೇವರ ವಾಕ್ಯಗಳು, ದೇವರ ಮಾತುಗಳು ನೀವು ಕೇಳುವಾಗೆ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು, ಮತ್ತು ನೀವು ಅದನ್ನು ಧ್ಯಾನಿಸಬೇಕು, ಕೈಗೊಂಡು ಜೀವಿಸಬೇಕು, ಮತ್ತು ನಿಮ್ಮ ಮಕ್ಕಳಿಗೂ ನೀವೇನು ಮಾಡಬೇಕು, ಅದನ್ನು ಅಭ್ಯಾಸ ಮಾಡಿಸಬೇಕು. ಹೌದು, ಇವತ್ತಿರುವಂಥ ಎಲ್ಲ ದೇವ ಜನರೇ ಈ ವಾಕ್ಯಗಳನ್ನು ಕೇಳಿಕೊಂಡಿರುವಂಥ ಪ್ರತಿಯೊಬ್ಬರು ದೇವರ ವಾಕ್ಯ ನಾವು ಕೇಳುವಾಗಲೂ, ನಾವು ಬೈಬಲ್ಗಳನ್ನ ಓದುವಾಗಲೂ, ಯಾರಾದರೂ ನಮಗೆ ದೇವ್ರ ವಾಕ್ಯ ಹೇಳುವಾಗಲೂ ಆ ವಾಕ್ಯಗಳು ಅದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ನಾವು ಧ್ಯಾನಿಸಿ ನಾವು ಅದನ್ನು ಅನುಸರಿಸಿ ನಾವು ಜೀವಿಸಬೇಕು. ಮತ್ತು ನಿಮ್ಮ ಮಕ್ಕಳಿಗೆ ಆ ವಾಕ್ಯಗಳನ್ನು ಅಭ್ಯಾಸ ಮಾಡಿಸಬೇಕು. ಇವತ್ತು ಮಕ್ಕಳು ಏನೇನೋ ಲೋಕದ ಕಾರ್ಯಗಳಲ್ಲಿ ಅಭ್ಯಾಸ ಮಾಡಿಸ್ತಾರೆ. ಕೆಲವು ಮಕ್ಕಳು ನೋಡೋಗೆ ಲೋಕದ ಕಾರ್ಯಗಳಲ್ಲಿ ಮತ್ತು ಕೆಟ್ಟ ಕಾರ್ಯಗಳಲ್ಲಿ ಕೂಡ ಅಭ್ಯಾಸ ಉಳ್ಳವರಾಗಿರ್ತಾರೆ. ಸೈತಾನ ಅವರುಗಳನ್ನು ಅಲ್ವಾ, ಅನೇಕ ಕೆಟ್ಟ ಆಲೋಚನೆಗಳಲ್ಲಿ, ಕೆಟ್ಟ ಮಾರ್ಗಗಳಲ್ಲಿ, ಕೆಟ್ಟ ಒಂದು ಹೊಲಸದ ಕಾರ್ಯಗಳಲ್ಲಿ ಮಕ್ಕಳನ್ನು ವಂಚಿಸಿ ಪಾಪದಲ್ಲಿ ಸಿಲ್ಕೊಂಡು ಹೋಗ್ತಾನೆ. ಹಾಗಾಗಿ ಅನೇಕ ಮಕ್ಕಳು ಈ ದಿನಗಳಲ್ಲಿ ಕೆಟ್ಟೋಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ದೇವ ಜನರೇ, ನೀವು ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿಸಬೇಕು. ಬೆಳಗಿನ ಜಾವದಲ್ಲಿ ನೀವು ಪ್ರಾರ್ಥನೆ ಮಾಡಿ ಬೈಬಲ್ನ ಓದುವಾಗೆ ನಿಮ್ಮ ಮಕ್ಕಳನ್ನ ಕೂಡ ನೀವೇನು ಮಾಡಬೇಕು, ಪ್ರಾರ್ಥನೆಯಲ್ಲಿ ಕುಂಡ್ರಿಸ್ಕೊಂಡು ಆ ಮಕ್ಕಳಿಗೂ ದೇವರ ವಾಕ್ಯವನ್ನು ಹೇಳಿ ಅಭ್ಯಾಸ ಮಾಡಿಸಬೇಕು. ಕುಟುಂಬ ಪ್ರೇಯರ್ಗಳು ಮಾಡುವಾಗಲೂ ನಿಮ್ಮ ಪಕ್ಕದಲ್ಲಿ ಮಕ್ಕಳನ್ನು ಕುಂಡ್ರಿಸಿಕೊಂಡು ಮಕ್ಕಳಿಗೆ ದೇವರ ವಾಕ್ಯಗಳನ್ನು ಅಭ್ಯಾಸ ಮಾಡಿಸಬೇಕು. ಯಾವಾಗೆಲ್ಲ ನಿಮಗೆ ಸಮಯ ಸಿಗುತ್ತೋ ಆಗೆಲ್ಲ ಬೈಬಲ್ನ ತೆರೆದು ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯಗಳನ್ನು ನೀವು ಹೇಳಿಕೊಡಬೇಕು. ಯೇಸು ಸ್ವಾಮಿಯ ಬಗ್ಗೆ, ಯೇಸು ಸ್ವಾಮಿ ಎಷ್ಟು ಒಳ್ಳೆಯವರು, ಸಿಲುವೆ ಮೇಲೆ ಮಾಡಿರೋಂಥ
ಮಹಾತ್ಯಾಗ ಮತ್ತು ಅವರು ಮಾಡಿರೋ ಅದ್ಭುತಗಳು, ಅವ್ರು ಮಾಡಿರುವಂಥ ಎಲ್ಲ ಒಂದು ಅವ್ರನ್ನ ಜೀವಿಸಿರುವಂಥ ಜೀವಿತಗಳು, ಇದೆಲ್ಲ ಮಕ್ಕಳಿಗೆ ನೀವು ಕಥೆ ರೂಪದಲ್ಲಿ ಹೇಳಿಕೊಡಬೇಕು. ಮತ್ತು ಅನೇಕ ಭಕ್ತರುಗಳು ಬೈಬಲಲ್ಲಿ ಯಾವ ರೀತಿಯಾಗಿ ಅಲ್ವಾ ಅವ್ರು ಮಾಡಿರುವಂತಹ ಒಂದು ಜೀವಿತಗಳಲ್ಲಿ ಅವ್ರು ನಡೆದಿರೋಂಥ ಒಂದು ಒಳ್ಳೆ ಒಳ್ಳೆ ಕಾರ್ಯಗಳನ್ನೆಲ್ಲ ನಿಮ್ಮ ಮಕ್ಕಳಿಗೆ ನೀವೇನು ಮಾಡಬೇಕು, ದೇವರ ವಾಕ್ಯನ ಅದರಿಂದ ಓದಿ ಅವ್ರಿಗೆ ನೀವು ಅಭ್ಯಾಸ ಮಾಡಿಸಬೇಕು. ಈ ರೀತಿಯಾಗಿ ದೇವರ ಮಕ್ಕಳೇ, ನಿಮ್ಮ ಮಕ್ಕಳಿಗೆ ನೀವು ದೇವರ ವಾಕ್ಯನ ಅಭ್ಯಾಸ ಮಾಡಿಸುವಾಗೆ ಆ ಮಕ್ಕಳ ಹೃದಯಗಳಲ್ಲಿ ದೇವರ ವಾಕ್ಯ ಏನಾಗುತ್ತೆ, ಒಂದು ಬೀಜವಾಗಿ ನೀವು ಆಗ್ತಾ ಇರ್ತೀರಾ. ಅದು ಬೀಜವಾಗಿ ಬೀಳುವಾಗ ಏನಾಗುತ್ತೆ ಅಂದರೆ, ಅದಾಗೆ ಮಕ್ಕಳ ಹೃದಯಗಳಲ್ಲಿ ಬೆಳೀತಾ 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 ಮಕ್ಕಳು ಒಂದು ಒಳ್ಳೆ ರೀತಿಯಾಗಿ ಬೆಳೆಯೋಕ್ಕೆ ಆರಂಭ ಮಾಡ್ತಾರೆ. ಆ ಮಕ್ಕಳಲ್ಲಿ ಕೆಟ್ಟ ಗುಣಗಳು ಬರೋದಿಲ್ಲ, ಯಾವ ರೀತಿಯಾದ ಪಾಪಗಳಲ್ಲಿ ಅವ್ರುಗಳು ಬೀಳೋಕ್ಕೆ ಚಾನ್ಸು ಇರೋದೇ ಇಲ್ಲ. ಹಾಗಾಗಿ ಮಕ್ಕಳು ದೇವರ ವಾಕ್ಯದಲ್ಲಿ ಬೆಳೆಯುವಾಗೆ ಅವರು ಒಳ್ಳೆ ಗುಣವಂತರಾಗಿ, ಬುದ್ಧಿವಂತರಾಗಿ, ಜ್ಞಾನಿಗಳಾಗಿ, ದೇವರಿಗೆ ಅವರು ಭಯ ಭಕ್ತಿ ಉಳ್ಳವರಾಗಿ, ಮತ್ತು ನಿಮ್ಮನ್ನು ಕೂಡ ಸನ್ಮಾನಿಸಿ ನಿಮಗೂ ಸಹ ಒಂದು ಒಳ್ಳೆ ರೀತಿಯಾಗಿ ಅವರುಗಳು ನಡೆಯುವವರಾಗಿ ಇರ್ತಾರೆ. ಹಾಗಾಗಿ ದೇವರ ವಾಕ್ಯ ಏನು ಹೇಳುತ್ತಂದರೆ, ದೇವರ ವಾಕ್ಯಗಳು ನಿಮ್ಮ ಹೃದಯದಲ್ಲಿರಬೇಕು. ಆ ವಾಕ್ಯಗಳನ್ನ ನೀವುಗಳು ಅಭ್ಯಾಸ ಮಾಡಬೇಕು. ಆ ವಾಕ್ಯಗಳನ್ನ ಬಾಯಿಪಾಠ ಮಾಡಬೇಕು. ಆ ವಾಕ್ಯಗಳನ್ನ ನೀವು ಯಾವಾಗಲೂ ಮಾತನಾಡಬೇಕು. ಆ ವಾಕ್ಯಗಳನ್ನ ಅಧಿಕವಾಗಿ ಧ್ಯಾನಿಸಬೇಕು. ಆ ವಾಕ್ಯಗಳನ್ನ ಮತ್ತೊಬ್ಬರಿಗೂ ನೀವು ತಿಳಿಸುವರಾಗಿ ನೀವು ಕಂಡು ಬರಬೇಕು. ಅದೇ ಸಮಯಗಳಲ್ಲಿ ನಿಮ್ಮ ಮಕ್ಕಳಿಗೂ ನೀವು ಅವುಗಳನ್ನ ಅಭ್ಯಾಸ ಮಾಡಿಸ್ಬೇಕು, ಅವ್ರಿಗೂ ಬಾಯಿಪಾಠ ಮಾಡಿಸ್ಬೇಕು, ಅವ್ರ ಜೊತೆ ದೇವ್ರ ವಾಕ್ಯನ ನೀವು ಮಾತಾಡಬೇಕು. ಹೀಗಾಗಿ ನೀವು ಈ ರೀತಿಯಾಗಿ ನೀವು ಮಾಡ್ತಾ ಇರುವಾಗೆ ಆ ಇಡೀ ಕುಟುಂಬದಲ್ಲಿ ದೇವ್ರ ವಾಕ್ಯ ಎಷ್ಟು ಮಟ್ಟಕ್ಕೆ ಬೆಳೆದು ನಿಮ್ಗಳಲ್ಲಿ ಬಲಗೊಂಡವರಾಗಿ, ನೀವು ಬಹಳ ಆಶೀರ್ವದಿಸಲ್ಪಟ್ಟವರಾಗಿ, ನೀವು ಅನೇಕರಿಗೆ ಆಶೀರ್ವಾದವಾಗಿರ್ತೀರ. ನೀವು ಮಾಡೋ ಸಕಲ ವಿಧವಾದ ಕಾರ್ಯಗಳಲ್ಲಿ ನಿಮಗೊಂದು ದೊಡ್ಡ ಆಶೀರ್ವಾದಗಳನ್ನ ನೀವು ಹೊಂದಿಕೊಳ್ತೀರ. ಕೀರ್ತನೆ 1:2 ವಚನ ಹೇಳುತ್ತೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲು ಈರುಳು ಧ್ಯಾನಿಸುತ್ತಾ ಇರುವವನು ಅವನು ಎಷ್ಟೋ ಧನ್ಯನು. ಹೌದು, ಹಗಲು ರಾತ್ರಿ ದೇವ್ರ ವಾಕ್ಯನ ಓದಿ ನಾವು ಧ್ಯಾನಿಸುವಾಗೆ ಅಂಥ ವ್ಯಕ್ತಿಗಳು ಎಷ್ಟೋ ಧನ್ಯರು, ಭಾಗ್ಯವಂತರು. ಅವರೇ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರುತ್ತಾನೆ. ಆ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆಂದು ದೇವರ ವಾಕ್ಯ ಹೇಳುತ್ತೆ. ಆಗ ನೀವು ಎಷ್ಟು ಮಟ್ಟಕ್ಕೆ ದೇವರ ವಾಕ್ಯನ ಓದಿ ಧ್ಯಾನಿಸ್ತೀರೋ ಅಷ್ಟು ಮಟ್ಟಕ್ಕೆ ನೀವು ಏನು ಮಾಡ್ತೀರಿ ಗೊತ್ತಾ, ಒಂದು ಹಸಿರಾದ ಮರ ಯಾವ ರೀತಿಯಾಗಿ ನದಿಯ ಪಕ್ಕದಲ್ಲಿ ಅದು ಬೆಳೆದು ಹಸಿರಾದ ಎಲೆ ಮತ್ತು ಹೂವು, ಕಾಯಿ, ಈ ರೀತಿಯಾಗಿ ಒಂದು ಒಳ್ಳೆ ಫಲಭರಿತವಾದ ಒಂದು ಮರವಾಗಿ ಅದು ಬೆಳೆಯಲು ಆರಂಭ ಆಗುತ್ತೆ. ಅದೇ ರೀತಿಯಾಗಿ ದೇವರ ವಾಕ್ಯ ಓದಿ ಧ್ಯಾನಿಸುವವರ ಪ್ರತಿಯೊಂದು ವ್ಯಕ್ತಿಗಳು ಈ ಲೋಕದಲ್ಲಿ ಭೂಮಿಯ ಆಶೀರ್ವಾದಗಳಲ್ಲಿ, ಪರಲೋಕದ ಆಶೀರ್ವಾದಗಳಲ್ಲಿ ಅವರು ಹಸಿರಾಗಿ ಬೆಳೆದು ಒಂದು ಬಹಳ ಅಭಿವೃದ್ಧಿ ಉಳ್ಳ ಒಂದು ವ್ಯಕ್ತಿಗಳಾಗಿ ಅವ್ರು ಮಾರ್ಪಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ದೇವರ ವಾಕ್ಯ ಏನು ಹೇಳುತ್ತಂದ್ರೆ, ನಿಮ್ಮ ಹೃದಯಗಳಲ್ಲಿ ದೇವರ ವಾಕ್ಯ ಇರಬೇಕು. ನೀವು ಆ ವಾಕ್ಯಗಳನ್ನು ಮಾತಾಡೋದು, ಅಭ್ಯಾಸ ಮಾಡೋದು, ಓದೋದು, ಧ್ಯಾನಿಸೋದು, ಆ ವಾಕ್ಯಗಳನ್ನ ಪ್ರೀತಿಸೋದು, ಆ ವಾಕ್ಯಗಳನ್ನ ಹೇಳಿ ಎಲ್ಲವನ್ನು ನೀವೇನು ಮಾಡ್ತೀರಾ, ನಿಮ್ಮ ಜೀವಿತಗಳಲ್ಲಿ ಬರುವ ಹೋರಾಟಗಳು, ಸಮಸ್ಯೆಗಳು ಅಥವಾ ಎಂಥ ಒಂದು ತೊಂದರೆಗಳು ಬಂದರೆ ಆ ವಾಕ್ಯನ ಹೇಳಿ ನೀವು ಪ್ರಾರ್ಥಿಸುವಾಗೆ ನಿಮ್ಮ ಜೀವಿತದಲ್ಲಿ ದೊಡ್ಡ ಜಯ, ಬಿಡುಗಡೆ ನೀವು ಹೊಂದಿಕೊಳ್ಳುವರಾಗಿರ್ತೀರ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ನಿಮ್ಮನ್ನು ಬಲಪಡಿಸುತ್ತೆ, ವಾಕ್ಯ ನಿಮ್ಮನ್ನು ಸಂತೈಸುತ್ತೆ, ವಾಕ್ಯ ನಿಮಗೆ ಧೈರ್ಯ ತುಂಬಿಸುತ್ತೆ, ವಾಕ್ಯ ನಿಮ್ಮನ್ನು ತಪ್ಪಿಸುತ್ತೆ, ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತೆ, ವಾಕ್ಯ ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುತ್ತೆ. ಆಮೇಲೆ ಹಲ್ಲೆಲೂಯಾ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳನ್ನ ಸಹ ನೀವು ಬೆಳೆಸುತ್ತಾ ಇರುವಾಗೆ, ಒಂದು ಕಾಲ ಬರುವಾಗೆ, ನೀವು ವಯಸ್ಸಾಗುವಾಗೆ, ನಿಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಿ ಅವರು ಆ ವಾಕ್ಯದ ಪ್ರಕಾರವಾಗಿ ಎಷ್ಟು ಅದ್ಭುತವಾಗಿ ಅವರ ಜೀವಿತಗಳನ್ನು ಜೀವಿಸಿ ದೇವರಿಗೆ ಒಂದು ಒಳ್ಳೆ ಮಹಿಮೆಯುಳ್ಳ ಒಂದು ಜೀವಿತಗಳನ್ನ ಅವರು ಜೀವಿಸಿ ಲೋಕಕ್ಕೂ, ಸಮಾಜಕ್ಕೂ, ನಿಮಗೂ, ನಿಮ್ಮ ಎಲ್ಲ ಕುಟುಂಬಗಳಿಗೆ ಅವ್ರ ಮೂಲಕವಾಗಿ ಒಂದು ದೊಡ್ಡ ಆಶೀರ್ವಾದಗಳನ್ನ ನೀವು ನೋಡೋರಾಗಿರ್ತೀರ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರುಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಾಕ್ಯವನ್ನು ಪ್ರೀತಿಸ್ರಿ, ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ರಿ, ವಾಕ್ಯದಲ್ಲಿ ಈ ಅಂತ್ಯಕಾಲದಲ್ಲಿ ನಿಲ್ರಿ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ದೇವನೇ, ನಿನ್ನ ವಾಕ್ಯಗಳನ್ನು
ಕೇಳಿರೋಂಥ ಎಲ್ಲ ಮಕ್ಕಳ ಜೀವಿತಗಳಲ್ಲಿ ಅಧಿಕವಾಗಿ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಅವರ ಮಕ್ಕಳಿಗೂ ಅದನ್ನು ಅಭ್ಯಾಸ ಮಾಡಿಸಿ ಈ ಕೊನೆ ಕಾಲದಲ್ಲಿ ವಾಕ್ಯದಲ್ಲಿ ಬೇರೂರಿ ಬೆಳೆದು ಬಲಗೊಳ್ಳಕ್ಕೆ ಎಲ್ಲರಿಗೂ ಸಹಾಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರನ್ನ ಆಶೀರ್ವದಿಸ್ರಿ. ಪ್ರಾರ್ಥನೆ ಕೇಳಾಗೆ ಮಾಡಿದ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವ್ರಿಗೆ ಮಹಿಮುಂಟಾಗಲಿ. ವಾಕ್ಯ ಕೇಳಿರುವಂಥ ಪ್ರತಿಯೊಬ್ಬರುಗಳು ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.